ಹಣ ಉಳಿತಾಯವಾಗುತ್ತದೆ. ಆದರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಅವುಗಳನ್ನು ಸ್ಥಗಿತಗೊಳಿಸುತ್ತಿರುವುದು ಬಡ ಮತ್ತು ಮಧ್ಯಮ ವರ್ಗ ಜನರಿಗೆ ಹೊರೆಯಾಗುತ್ತದೆ. ಆದ್ದರಿಂದ ತಾವುಗಳು ತಕ್ಷಣವೇ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ರಾಜ್ಯ ಸರ್ಕಾರದ ಆಸ್ಪತ್ರೆ ಆವರಣದಲ್ಲಿ ಮುಂದುವರಿಸಲು ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಬೇಕೆಂದು ವಿನಂತಿಸುತ್ತೇವೆ. ವಂದನೆಗಳು. बोलो भारत माता की. ಕರ್ನಾಟಕ ಸರ್ಕಾರ ಇವತ್ತು ಎಲ್ಲ ಜಿಲ್ಲಾ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರಗಳನ್ನು ಸ್ಥಳಾಂತರ ಮಾಡಬೇಕು ಅಥವಾ ರದ್ದು ಮಾಡಬೇಕು ಅನ್ನತಕ್ಕಂಥ ಆದೇಶವನ್ನು ಹೊರಡಿಸಿ ಇವತ್ತು ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ. ಬಟ್ ಈ ಆದೇಶದ ಇದು ಏನಾಗುತ್ತಂದರೆ ಜನರ ಮ್ಯಾಗ ಭಾಳ ಆರ್ಥಿಕ ಹೊರೆ ಆಗುತ್ತೆ. ಯಾಕಂದರೆ ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರದಿಂದ ಅನೇಕ ಬಡವರಿಗೆ, ದೀನದಲಿತರಿಗೆ, ಕೆಳವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ಇದು ಭಾಳ ಉತ್ತಮ ರೀತಿಯಲ್ಲಿ ಇವತ್ತು ಸೇವೆಯನ್ನು ಮಾಡುವಂಥ ಜನ ಔಷಧಿ ಕೇಂದ್ರವಾಗಿದೆ. ಕಡಿಮೆ ರೇಟಿನಲ್ಲಿ ಇವತ್ತು ಸಿಗುವಂಥ ವ್ಯವಸ್ಥೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಾಡಿದಂಥ ವ್ಯವಸ್ಥೆ ಆಗಿದೆ. ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ಕೂಡಲೇ ರಾಜ್ಯ ಸರ್ಕಾರ ಏನು ಆದೇಶ ಹೊರಡಿಸಿದೆ, ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಎಲ್ಲ ಜನ ಔಷಧಿ ಕೇಂದ್ರಗಳನ್ನು ಸ್ಥಳಾಂತರ ಮಾಡಬೇಕು ಅಥವಾ ರದ್ದು ಮಾಡಬೇಕು ಅನ್ನತಕ್ಕಂಥ ಆದೇಶ ಏನು ಹೊರಡಿಸಿದೆ, ಆ ಆದೇಶವನ್ನು ಕೂಡಲೇ ಹಿಂಪಡೆದು ಮತ್ತೆ ಯಥಾವತ್ತಾಗಿ ಅದೇ ಆವರಣದಲ್ಲಿ ಮುಂದುವರೆದರೆ ಇಲ್ಲಿ ಬರ್ತಕ್ಕಂಥ ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರ ಮಕ್ಕಳಿಗೆ, ರೈತರಿಗೆ ಎಲ್ಲರಿಗೆ ಅನುಕೂಲ ಆಗತ್ತಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.